ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 126ನೆಯ ಅಧ್ಯಾಯದ ದ್ವಿತೀಯ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಕುಬ್ಜಾಂಬ್ರಕ ಕ್ಷೇತ್ರ ಮಹಿಮೆ, ಕುಬ್ಜಾಂಬ್ರಕವೆಂಬ ಹೆಸರು ಬರಲು ಕಾರಣ, ರೈಭ್ಯ ಮುನಿಯ ಕಥೆ, ಕುಬ್ಜಾಂಬ್ರಕ ಕ್ಷೇತ್ರದಲ್ಲಿರುವ ಕುಮುದಾಕಾರ, ಮಾನಸ, ಮಾಯ, ಸರ್ವಾತ್ಮಕ, ಸಾರ್ಷಪಕ, ಪೂರ್ಣಮುಖ, ಕರವೀರ, ಪುಂಡರೀಕ, ಅಗ್ನಿತೀರ್ಥ, ವಾಯವ್ಯ, ಶಕ್ರ, ವರುಣ, ಸಪ್ತಸಾಮುದ್ರಕ, ಮಾನಸರಸ್ ತೀರ್ಥ ವಿಚಾರ. ಮುಂಗುಸಿಯೂ ಹಾವೂ ಆಗಿದ್ದು ಕುಬ್ಜಾಂಬ್ರಕ ಕ್ಷೇತ್ರದಲ್ಲಿ ಪ್ರಾಣ ಬಿಟ್ಟುದರಿಂದ ಕೋಸಲ ರಾಜಪುತ್ರನು ಪ್ರಾಗ್ಜ್ಯೋತಿಷ ರಾಜಪುತ್ರಿಯೂ ಆಗಿ ಜನಿಸಿ ದಂಪತಿಗಳಾಗಿ ಸುಖಿಸಿ ಪೂರ್ವಜನ್ಮ ಸ್ಮರಣೆಯಿಂದ ಮತ್ತೆ ಕುಬ್ಜಾಂಬ್ರಕಕ್ಕೆ ಬಂದು ಮುಕ್ತರಾದವರ ಕಥೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಶುಭನೇತ್ರೆ, ಮತ್ತೊಂದನ್ನು ಹೇಳುತ್ತೇನೆ ಕೇಳು. ಅಲ್ಲಿ ಪೂರ್ಣಮುಖವೆಂಬ ತೀರ್ಥವೊಂದಿದೆ. ಅದನ್ನು
ಯಾರೂ ಅರಿಯರು. ಆ ಕ್ಷೇತ್ರದಲ್ಲಿರುವ ಗಂಗೆಯ ನೀರೆಲ್ಲವೂ ತಣ್ಣಗಿರುತ್ತದೆ. ಆದರೆ ಎಲ್ಲಿ ನೀರು ಬಿಸಿಯಾಗಿರುತ್ತದೆಯೋ ಅದು ಪೂರ್ಣಮುಖ ತೀರ್ಥ. ಸುಶ್ರೋಣಿ, ಅಲ್ಲಿ ಸ್ನಾನ ಮಾಡಿದವನು ಚಂದ್ರಲೋಕದಲ್ಲಿ ವಾಸಿಸುವವನಾಗಿ 10,500 ವರ್ಷ ಚಂದ್ರನನ್ನು ಸಂದರ್ಶಿಸುತ್ತಿರುವನು. ಬಳಿಕ ಆ ಸ್ವರ್ಗದಿಂದ ಚ್ಯುತನಾಗಿ ಶುದ್ಧನೂ ದಕ್ಷನೂ ಸರ್ವಕರ್ಮ ಗುಣಯುತನೂ ನನ್ನ ಭಕ್ತನೂ ಆದ ಬ್ರಾಹ್ಮಣನಾಗಿ ಜನಿಸುವನು. ಅಥವಾ ಮಾರ್ಗಶಿರ ಮಾಸದ ಶುಕ್ಲಪಕ್ಷ ದ್ವಾದಶಿಯ ದಿನ ಆ ಪೂರ್ಣಮುಖ ತೀರ್ಥದಲ್ಲಿ ಮೃತನಾದರೆ ನನ್ನ ಲೋಕವನ್ನು ಸೇರುವನು. ಅಲ್ಲಿ ತೇಜಸ್ವಿಯೂ ಚತುರ್ಭುಜನೂ ಆದ ನನ್ನನ್ನು ಯಾವಾಗಲೂ ಸಂದರ್ಶಿಸುವನು. ಅವನಿಗೆ ಮತ್ತೆ ಎಂದಿಗೂ ಜನನ ಮರಣಗಳಿಲ್ಲ. ವಸುಂಧರೆ, ಇನ್ನೂ ಬೇರೆ ಹೇಳುತ್ತೇನೆ ಕೇಳು. ನನ್ನ ಭಕ್ತನಾದ ಭಾಗವತನು ದೃಢ ಮನಸ್ಸಿನಿಂದ ಎಂದಾದರೂ ಒಂದು ಸಾರಿ ಆ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಅವನು 10,000 ವರ್ಷ ಕಾಲ ಸ್ವರ್ಗದಲ್ಲಿ ಸಂತೋಷಪಡುವನು. ಬಳಿಕ ಸ್ವರ್ಗವನ್ನು ಬಿಟ್ಟು ಆ ತೀರ್ಥದ ಪ್ರಭಾವದಿಂದ ಐಶ್ವರ್ಯವಂತನೂ ಗುಣವಂತನೂ ನನ್ನ ಭಕ್ತನೂ ಆಗಿ ಜನಿಸುವನು. ವೈಶಾಖ ಶುಕ್ಲ ದ್ವಾದಶಿಯ ದಿನ ಕಷ್ಟವಾದ ಕರ್ಮವನ್ನು ಮಾಡಿ ಅಲ್ಲಿ ದೇಹವನ್ನು ಬಿಟ್ಟವನಿಗೆ ಮತ್ತೆ ಜನನ ಮರಣಗಳಾಗಲಿ ಕಷ್ಟ ಭಯಗಳಾಗಲಿ ಇರುವುದಿಲ್ಲ. ಸರ್ವಸಂಗವನ್ನು ಬಿಟ್ಟು ನನ್ನ ಲೋಕವನ್ನು ಸೇರುವನು. ವಸುಂಧರೆ, ಇನ್ನೂ ಒಂದನ್ನು ಹೇಳುತ್ತೇನೆ ಕೇಳು. ಕರವೀರವೆಂಬ ತೀರ್ಥವು ಸರ್ವಲೋಕಕ್ಕೂ ಸುಖವನ್ನುಂಟು ಮಾಡುವುದಾಗಿದೆ. ಶುಭೆ, ಅದನ್ನು ಅರಿಯಲು ಬೇಕಾದ ಅದರ ಗುರುತನ್ನು ಹೇಳುತ್ತೇನೆ. ಸುಶ್ರೋಣಿ, ಜ್ಞಾನಿಯೂ ನನ್ನಲ್ಲಿ ನಿಶ್ಚಲವಾದ ಭಕ್ತಿಯುಳ್ಳವನೂ ಆದ ಮನುಷ್ಯನು ಮಾಘ ಮಾಸದ ಶುಕ್ಲಪಕ್ಷದ ದ್ವಾದಶಿಯ ದಿನ ಮಧ್ಯಾಹ್ನದಲ್ಲಿ ಸಂದೇಹವಿಲ್ಲದೆ ಅರಳಿದ ಹೂಗಳುಳ್ಳ ಕಣಿಗಿಲೆಯ ಗಿಡಗಳಿಂದ ಕೂಡಿರುವ ಆ ತೀರ್ಥದಲ್ಲಿ ಸ್ನಾನ ಮಾಡಿದರೆ ವಿಮಾನವನ್ನೇರಿದವನಾಗಿ ಸ್ವೇಚ್ಛೆಯಿಂದ ಆಕಾಶದಲ್ಲಿ ಕುಣಿಯುತ್ತಾ ಬೇಕಾದೆಡೆಗೆ ಹೋಗುವನು. ಮಾಘ ಮಾಸದ ಶುಕ್ಲ ದ್ವಾದಶಿಯ ದಿನ ಆ ತೀರ್ಥದಲ್ಲಿ ಮೃತನಾದವನು ಬ್ರಹ್ಮನನ್ನು, ನನ್ನನ್ನು, ರುದ್ರನನ್ನು ಸಂದರ್ಶಿಸುವನು. ವಸುಂಧರೆ, ರೈಭ್ಯನೆಂಬ ಆ ಬ್ರಾಹ್ಮಣೋತ್ತಮನಿಗೆ ಪೂರ್ವದಲ್ಲಿ ನಾನು ಹೇಳಿದ ಬೇರೆಯ ವಿಚಾರವನ್ನು ಹೇಳುವೆನು ಕೇಳು. ಭದ್ರೆ, ಆ ಕುಬ್ಜಾಂಬ್ರಕ ಕ್ಷೇತ್ರದಲ್ಲಿರುವುದಕ್ಕೆ ನನಗೆ ಇಷ್ಟ. ಅಲ್ಲಿರುವ ಪುಂಡರೀಕವೆಂಬ ತೀರ್ಥವು ಮಹಾಫಲಪ್ರದವಾದುದು. ಮುಗುಳು ನಗೆಯವಳೆ, ಸುಶ್ರೋಣಿ, ಆ ಪುಂಡರೀಕ ತೀರ್ಥದ ಗುರುತನ್ನು ಹೇಳುತ್ತೇನೆ ಕೇಳು. ದ್ವಾದಶಿಯ ದಿನ ಮಧ್ಯಾಹ್ನದಲ್ಲಿ ಆ ತೀರ್ಥದಲ್ಲಿ ರಥಚಕ್ರದಷ್ಟು ದೊಡ್ಡದಾದ ಆಮೆಯು ಸಂಚರಿಸುತ್ತದೆ. ವಸುಂಧರೆ, ನಿನಗೆ ಇನ್ನೂ ಬೇರೆ ವಿಚಾರವನ್ನು ಹೇಳುತ್ತೇನೆ ಕೇಳು. ಸುಶ್ರೋಣಿ, ವಸುಧೆ, ಆ ಪುಂಡರೀಕ ತೀರ್ಥದಲ್ಲಿ ಸ್ನಾನ ಮಾಡುವವನು ಅದರಿಂದಲೇ ಪುಂಡರೀಕವೆಂಬ ಯಜ್ಞವನ್ನು ಮಾಡುವವನು ಪಡೆಯುವ ಫಲವನ್ನು ಸಂದೇಹವಿಲ್ಲದೆ ಪಡೆಯುವನು. ಅಥವಾ ಅಲ್ಲಿ ಮೃತನಾದರೆ ಜ್ಞಾನಿಯೂ ಮಹಾಯಶನೂ ಆಗಿ 10 ಪುಂಡರೀಕ ಯಜ್ಞಗಳ ಫಲವನ್ನು ಪಡೆಯುವನು.
ಯಜ್ಞದ ಫಲವನ್ನನುಭವಿಸಿ ಜಾತಿಯಲ್ಲಿ ಶುದ್ಧನೂ ಮಹಾ ತಪಸ್ವಿಯೂ ಆಗಿ ಸಿದ್ಧಿಯನ್ನು ಪಡೆದು ನನ್ನ ಲೋಕವನ್ನು ಸೇರುವನು. ಪ್ರಿಯೆ, ನಾನು ಹೇಳುವ ಬೇರೆಯ ತೀರ್ಥವನ್ನೂ ಕೇಳು. ಕುಬ್ಜಾಂಬಕ ಕ್ಷೇತ್ರದಲ್ಲಿ ಅಗ್ನಿತೀರ್ಥವೆಂದು ಪ್ರಸಿದ್ಧವಾದ ಸಿದ್ಧತೀರ್ಥವಿದೆ. ಪಾಪವಿಲ್ಲದವರು ದ್ವಾದಶಿಯ ದಿನ ಆ ತೀರ್ಥವನ್ನು ಗುರುತಿಸಿ ತಿಳಿಯಬಹುದು. ಕಾರ್ತೀಕ, ಮಾರ್ಗಶಿರ, ಆಷಾಢ ಮತ್ತು ಹಿಂದೆ ಹೇಳಿ ಜ್ಞಾಪಕದಲ್ಲಿರುವ ವೈಶಾಖ ಈ ಮಾಸಗಳ ಶುಕ್ಲಪಕ್ಷದ ದ್ವಾದಶಿಯ ದಿನ ಪ್ರಯತ್ನಪೂರ್ವಕವಾಗಿ ಆ ತೀರ್ಥದಲ್ಲಿರಬೇಕು. ವಸುಂಧರೆ, ಆ ನನ್ನ ತೀರ್ಥವನ್ನು ಏತರಿಂದ ಅರಿಯಬಹುದೋ ಆ ಕುರುಹನ್ನು ಹೇಳುತ್ತೇನೆ. ವಸುಂಧರೆ, ಏಕಾಗ್ರಚಿತ್ತಳಾಗಿ ಅದನ್ನು ಕೇಳು. ಶುದ್ಧರು, ಭಾಗವತರು ನನ್ನ ಸಂಹಿತೆಯೆಂಬ ವೇದ ಭಾಗವನ್ನು ಅಭ್ಯಾಸ ಮಾಡಿದವರು ಅಲ್ಲದೆ ಮತ್ತಾವನು ಆ ತೀರ್ಥವನ್ನು ಅದಕ್ಕೆ ಸಂಬಂಧಿಸಿದ ನನ್ನ ಶಾಸ್ತ್ರ ನೀತಿಗಳನ್ನು ತಿಳಿಯನು. ಆ ತೀರ್ಥದಲ್ಲಿ ಸ್ನಾನ ಮಾಡಿದವನು ಅಥವಾ ಮೃತನಾದವನು ಪಡೆಯುವ ಫಲವನ್ನು ಹೇಳುತ್ತೇನೆ. ವಸುಂಧರೆ, ಅದನ್ನು ಗಮನಿಸಿ ಕೇಳು. ಮಹಾಭಾಗ್ಯೆ, ಅಗ್ನಿತೀರ್ಥವು ಕಾಂತಿಯುತವಾದುದಲ್ಲದೆ ವಿಷ್ಣು ಸಂಬಂಧವುಳ್ಳದ್ದು. ಪ್ರಿಯೆ, ಆ ಕುಬ್ಜಾಂಬ್ರಕದ ಅಗ್ನಿತೀರ್ಥದಲ್ಲಿ ಸ್ನಾನವನ್ನು ಮಾತ್ರವೇ ಮಾಡಿದವನು 7 ಸಾರಿ ಅಗ್ನಿಮೇಧವೆಂಬ ಯಜ್ಞವನ್ನು ಮಾಡಿದ ಫಲವನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ. ಅಥವಾ 20 ದಿನಗಳು ಹಗಲು ರಾತ್ರಿ ಅಲ್ಲಿದ್ದು ಮೃತನಾದರೆ ಒಂದೊಂದು ದಿನಕ್ಕೂ ಒಂದೊಂದು ದ್ವಾದಶಿಯ ವ್ರತದ ಫಲವನ್ನು ಪಡೆದು ನನ್ನ ಲೋಕಕ್ಕೆ ಬರುವನು. ಸುಂದರಿ, ಆ ತೀರ್ಥದ ಬೇರೆಯ ಗುರುತುಗಳನ್ನು ಹೇಳುತ್ತೇನೆ ಕೇಳು. ನನ್ನ ಭಕ್ತರಿಗೆ ಸುಖವನ್ನುಂಟು ಮಾಡುವ ಅಗ್ನಿತೀರ್ಥವನ್ನು ಪ್ರಾಜ್ಞರು ಮುಂದಿನ ಈ ಗುರುತಿನಿಂದ ಅರಿಯಬಹುದು. ಭೂದೇವಿ, ಅಗ್ನಿತೀರ್ಥ ಜಲವು ಹಿಮಂತ ಋತುವಿನಲ್ಲಿ ಬಿಸಿಯಾಗಿರುವುದು, ಉಷ್ಣಕಾಲದಲ್ಲಿ ತಣ್ಣಗಿರುವುದು. ಇದೇ ಅದಕ್ಕೆ ಕುರುಹು. ಮಹಾಭಾಗ್ಯೆ, ಈ ಅಗ್ನಿತೀರ್ಥವು ಕುಬ್ಜಾಂಬ್ರಕ ಕ್ಷೇತ್ರದಲ್ಲಿ ಉತ್ತರ ಭಾಗದಲ್ಲಿದೆ. ಈ ತೀರ್ಥದಿಂದ ಮನುಷ್ಯರು ಭಯಂಕರವಾದ ಸಂಸಾರ ಸಾಗರವನ್ನು ದಾಟುವರು. ದೇವಿ, ಕುಬ್ಜಾಂಬ್ರಕದಲ್ಲಿ ಧರ್ಮದಿಂದ ಉದಿಸಿದ ವಾಯವ್ಯವೆಂಬ ಪ್ರಸಿದ್ಧವಾದ ತೀರ್ಥವೊಂದಿದೆ. ಆ ತೀರ್ಥದಲ್ಲಿ ಸ್ನಾನ ಮಾಡಿ ನಿತ್ಯಕರ್ಮವನ್ನು ಮಾಡಿದವನು ವಾಜಪೇಯವೆಂಬ ಯಜ್ಞದ ಪೂರ್ಣ ಫಲವನ್ನು ಪಡೆಯುವನು. ಅಲ್ಲದೆ ದೊಡ್ಡ ಮಡುವಾದ ಆ ವಾಯುತೀರ್ಥದಲ್ಲಿ ಮನುಷ್ಯನು ಮಡಿದನಾದರೆ ನನಗೆ ಇಷ್ಟವಾದ 15 ಏಕಾದಶಿಯ ಮತ್ತು ದ್ವಾದಶಿಯ ವ್ರತಗಳನ್ನು ಮಾಡಿದಂತಾಗುವುದು. ಅವನಿಗೆ ಭೂಮಿಯಲ್ಲಿ ಮತ್ತೆ ಜನನ ಮರಣಗಳಿಲ್ಲವೇ ಇಲ್ಲ. ನನ್ನ ಲೋಕದಲ್ಲಿ ನೆಲೆಸಿ 4 ತೋಳುಗಳುಳ್ಳವನಾಗುವನು. ಸುಂದರಿ, ಉತ್ತಮವಾದ ಆ ವಾಯುತೀರ್ಥವನ್ನು ಏತರಿಂದ ಅರಿಯಬಹುದೋ ಅದರ ಆ ಗುರುತನ್ನು ಹೇಳುತ್ತೇನೆ. ಆ ತೀರ್ಥದ ನೀರಿನಲ್ಲಿ ಅರಳಿಯ ಮರದೆಲೆಗಳು 24 ದ್ವಾದಶಿಯಲ್ಲೂ ತಪ್ಪದೆ ಚಲಿಸುತ್ತವೆ. ಅದರಿಂದ ಅರಿಯಬಹುದಲ್ಲವೇ? ಧರೆ, ಕುಬ್ಜಾಂಬ್ರಕದಲ್ಲಿರುವ ಇನ್ನೊಂದು ತೀರ್ಥವನ್ನು ಹೇಳುತ್ತೇನೆ. ಸರ್ವ ಸಂಸಾರ ವಿಮೋಚಕವಾದ ಶಕ್ರತೀರ್ಥವೆಂದು ಪ್ರಸಿದ್ಧವಾದುದೊಂದಿದೆ. ವಸುಂಧರೆ,
ವರಾರೋಹೆ. ಆ ಶಕ್ರತೀರ್ಥದಲ್ಲಿ ವಜ್ರಾಯುಧಧಾರಿಯಾದ ಇಂದ್ರನು ನಿಜವಾಗಿಯೂ ವಾಸಿಸುವನು. ಮಹಾತಪದ ಆ ಶಕ್ರತೀರ್ಥದಲ್ಲಿ 10 ರಾತ್ರಿಗಳು ಉಪವಾಸ ಮಾಡಿ ಮೃತನಾಗುವವನು ನನ್ನ ಲೋಕಕ್ಕೆ ಬರುವನು. ಸುಂದರಿ, ಶಕ್ರತೀರ್ಥದ ಗುರುತನ್ನು ನಿಜವಾಗಿ ಹೇಳುತ್ತೇನೆ, ಏಕಮನಸ್ಕಳಾಗಿ ಕೇಳು. ಭೂದೇವಿ, ಆ ತೀರ್ಥದ ದಕ್ಷಿಣ ದಿಕ್ಕಿನಲ್ಲಿ 5 ಮರಗಳಿವೆ. ಶಕ್ರತೀರ್ಥದ ಗುರುತನ್ನು ಹೇಳಿದುದಾಯಿತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 126ನೆಯ ಅಧ್ಯಾಯದ ತೃತೀಯ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.